ಕೂಡ ಇವತ್ತು ಬಹಳ ವಿಶೇಷ ದಿನ. ಇವತ್ತು ನಮ್ಮ ರೈತ ದಿನಾಚರಣೆ. ಈ ದೇಶಕ್ಕೆ ಇವತ್ತು ಯಾರ ಕೊಡುಗೆ ಇದೇ ದೇಶ ಯಾರಿತ್ರ ಕಟ್ಲಾಯ್ತು ಅಂತಂದ್ರೆ ಅದು ಒಬ್ಬ ರೈತನಿಂದ, ಒಬ್ಬ ಕಾರ್ಮಿಕನಿಂದ, ಒಬ್ಬ ಸೈನಿಕನಿಂದ ಈ ದೇಶವನ್ನ ಕಟ್ಟಲಾಗಿದೆ ಅನ್ನೋ ಮಾತನ್ನ ನಾನು ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವ್ರಿಗೆ ಈ ವೇದಿಕೆ ಪರವಾಗಿ ನಾನು ಒಂದು ಸೆಲೂಟನ್ನು ಕೂಡ ಇಲ್ಲಿ ಗೌರವಪೂರ್ವಕವಾಗಿ ನಿಮ್ಗೆ ಅರ್ಪಿಸಕ್ಕೆ ಬಯಸ್ತೀನಿ. ಯಾಕಂದ್ರೆ ನಾವು ರೈತರ ಮಕ್ಕಳು, ಕಾರ್ಮಿಕ ಮಕ್ಕಳು, ಸೈನಿಕರ ಮಕ್ಕಳು. ಈ ದೊಡ್ಡ ಒಂದು ಶಕ್ತಿ, ಒಂದು ಸ್ತಂಭ ಈ ದೇಶಕ್ಕೆ ರೈತ, ಒಂದು ಕಾರ್ಮಿಕ ಮತ್ತು ಸೈನಿಕ ಅಂತ ನಾವು ಹೇಳುವಂತ ಪರಿಸ್ಥಿತಿ ಇವತ್ತು ಸತ್ಯವಾದ ಪರಿಸ್ಥಿತಿಯನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆಳ ಸರ್ಕಾರದ ಸಚಿವರಾದಂತಹ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಇವತ್ತು ಒಂದೇ ಮಾತಿಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಈ ಸಂಘಟಿತ ಕಾರ್ಮಿಕರ ಸಂಘಟನೆ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಾಗ ಅವರು ಒಂದು ಮಾತು ವಿಚಾರ ಮಾಡಿದೆ, ನಾನು ಬರ್ತೀನಿ ಕಾರ್ಯಕ್ರಮ ಆಯೋಜನೆ ಮಾಡು ಅಂತೇಳಿ ಸಂದೇಶವನ್ನು ಕೊಟ್ಟು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದ್ರಲ್ಲ, ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸಕ್ಕೆ ಬಯಸ್ತೇನೆ. ಒಂದು ವೇಳೆ ಸಮಯ ಬಹಳ ಆಗಿದೆ. ಈಗಾಗಲೇ ನಮ್ಮ ಸಚಿವರು ಎಳೆಯಾಗಿ ಅವರು 2ನೇ ಬಾರಿ ಕಾರ್ಮಿಕ ಸಚಿವರಾದರು. ಕಳೆದ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿದ್ರು. ಈ ಬಾರಿ ಕೂಡ ಕಾರ್ಮಿಕ ಸಚಿವರಾಗಿ ಆ ಹುದ್ದೆಯನ್ನು ಯಾಕೆ ಹುಡುಕಿಕೊಂಡ್ರು ಅಂದ್ರೆ ಅವರಲ್ಲಿ ಇರುವಂತ ಕಾಳಜಿ, ಕಳಕಳಿ ಯಾರ ಮೇಲೆ ಐತಂದ್ರೆ ರೈತರು, ಕಾರ್ಮಿಕರು ಮತ್ತು ಸೈನಿಕರ ಮೇಲೆ ಇರುವಂತ ಕಾಳಜಿಗೋಸ್ಕರ ಅವರು ಮತ್ತೆ ಅದೇ ಸಚಿವ ಸಂಪುಟದ ಸಚಿವರಾಗಿ ಇವತ್ತು ನಮ್ಮಲ್ಲಿ ಆಗಮಿಸಿದ್ದಾರೆ. ಬಂಧುಗಳೇ, ಇವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳ ಸರಳ ವ್ಯಕ್ತಿ, ಬಹಳ ಸಂಚರಿಕೆ ವ್ಯಕ್ತಿ. ಮೇಲು ಕೀಳು ಮೇಲ ಭಾವ ಅನ್ನೋದು ಈ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬರು ಸಚಿವರಿಗೆ ಗೊತ್ತೇ ಇಲ್ಲ ಅಂದ್ರೆ ಅದು ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಹೊಗಳ್ತಾ ಇಲ್ಲ, ಯಾಕಂದ್ರೆ ಮನುಷ್ಯನ ನಿಜ ಸ್ಥಿತಿಯನ್ನು ನಾವು ಹೇಳಬೇಕಾಗುತ್ತೆ. ಇವತ್ತು ಕಾರ್ಮಿಕ ಸಚಿವರಾಗಿ ಇವತ್ತು ಅನೇಕ ಸಾಧನೆ ದಾಖಲೆಗಳನ್ನು ಇಡ್ತಾ ಇವತ್ತು ರಾಜ್ಯ ಸರ್ಕಾರದಲ್ಲಿ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರ ಅತಿ ಹತ್ತಿರದವರು ಒಂದು ಮುಖ್ಯಮಂತ್ರಿಗಳ ಏನು ತತ್ವ ಸಿದ್ಧಾಂತ ಇದೆ, ಬಡವರು, ರೈತರು, ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಅನ್ನೋದ್ರ ಬಗ್ಗೆ ಏನು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಕಾಳಜಿ ಇದೆ, ಅದೇ ಕಾಳಜಿ ಕಳಕಳಿಯನ್ನ ಹೊಂದಿರುವಂತ ಏಕೈಕ ಸಚಿವ ಅದು ನಮ್ಮ ಸಂತೋಷ್ ಲಾಡ್ ಅವರು ಅನ್ನೋ ಮಾತು ಕೂಡ ಹೇಳಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಕೇಂದ್ರ ಸರ್ಕಾರದ ಇವತ್ತು ಸಚಿವ ಸಂಪುಟದಲ್ಲಿ ಇವತ್ತು ಅನೇಕ ಬದಲಾವಣೆಗಳನ್ನು ತಂದು ವಿಶೇಷವಾಗಿ ಕಾರ್ಮಿಕರಿಗೆ, ಯಾಕಂದ್ರೆ ಕಾರ್ಮಿಕರಿಗೆ ಕೇವಲ ನಾನು ಕೇಳಿದ ಇಲಾಖೆಯಲ್ಲಿ ಎಷ್ಟು ಕಾರ್ಯಕ್ರಮಗಳನ್ನು ನಾವು ಇಲಾಖೆಯಲ್ಲಿ ಕಾರ್ಮಿಕರಿಗಾಗಿ ಕೊಡ್ತಿದ್ವಿ ಅಂತಂದ್ರೆ ಇನ್ನು ಕೇವಲ 12 ಕಾರ್ಯಕ್ರಮಗಳನ್ನು ಮಾತ್ರ ಇವತ್ತು ನಮ್ಮ ಕಾರ್ಮಿಕ ಇಲಾಖೆ ಕೊಡ್ತಾ ಇತ್ತು. ಒಂದು ಅರ್ಥ ಮಾಡ್ಕೊಂಡ್ರಿ, ಕಾರ್ಮಿಕರೆಲ್ಲ ತಾವು ಕೇವಲ 12 ಕಾರ್ಯಕ್ರಮಗಳನ್ನು ನಿಮಗೆ ನೀಡಲಾಗ್ತಿತ್ತು ಸರ್ಕಾರದಿಂದ. ಇವತ್ತು ನಮ್ಮ ಸಂತೋಷ್ ಲಾಡ್ ಅವರು ಬಂದ ಮೇಲೆ ಇವತ್ತು 93 ಇವತ್ತು ಅನೇಕ ಯೋಜನೆಗಳನ್ನ ತಂದು ಪ್ರತಿಯೊಂದು ಕಾರ್ಮಿಕರ ಮನೆಗೆ ಅವರ ಕುಟುಂಬದ, ಅವರ ಮಕ್ಕಳಿಗಿರ್ಬೋದು, ಅವರ ತಾಯಿಯವರಿಗಿರ್ಬೋದು, ಆ ಹೆಣ್ಣು ಮಗುಗಿರ್ಬೋದು, ಎಲ್ಲರಿಗೂ ಕೂಡ ಇವತ್ತು ಸವಲತ್ತನ್ನು ತರೋದ್ರ ಮುಖಾಂತರ ಇವತ್ತು ಸರ್ಕಾರದಲ್ಲಿ ಒಂದು ಮಸೂದೆಯನ್ನ ಮಂಡನೆ ಮಾಡಿ ಇವತ್ತು ನಮಗೆಲ್ಲ ಕಾರ್ಮಿಕರಿಗೆ ಇವತ್ತು ಅನ್ನದಾತ ಆದಂತ ಏಕೈಕ ಸಚಿವ ಅದು ನಮ್ಮ ಸಂತೋಷ್ ಲಾಡ್ ಅವರು ಕೂಡ ಇವತ್ತು ತಪ್ಪಾಗಿಲ್ಲ. ಯಾಕಂದ್ರೆ ಅನೇಕ ಬದಲಾವಣೆಗಳು ಇವತ್ತು ತರೋದ್ರ ಮುಖಾಂತರ ಕೆಲವಷ್ಟು ಬದಲಾವಣೆಗಳಷ್ಟೇ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ಎಲ್ಲ ಹೇಳಿದಾಗ ಅವರಾದ್ರೆ ಕೆಲವಷ್ಟು ಬದಲಾವಣೆಗಳು ಏನು ಸುಧಾರಣೆಗಳನ್ನ ಇವತ್ತು ಕಾರ್ಮಿಕರಿಗೆ ತಂದು ಹೋದ್ರೆ ಹಿಂದೆ ಕೇವಲ ಇವತ್ತು ಯಾರಾದ್ರೂ ಕಾರ್ಮಿಕರ ಮನೆಯಲ್ಲಿ ತೀರಿ ಹೋದ್ರೆ ಕೇವಲ 10,000 ರೂಪಾಯಿ ಕೊಡ್ತಿದ್ವಿ. 10,000 ರೂಪಾಯಿ ಕೊಡ್ತಿದ್ವಿ. ಇವತ್ತು ನಮ್ಮ ಸಚಿವರು ಬಂದ ಮೇಲೆ
ಕಾರ್ಮಿಕ ಒಬ್ಬ ಯಾರು ಕಾರ್ಮಿಕ ತೀರಿದ್ರೆ 1,40,000 ರೂಪಾಯಿಯನ್ನ ಇವತ್ತು ನಮ್ಮ ಸರ್ಕಾರದಿಂದ ಕೊಡು ಮಾಡಿದಂತ ಪುಣ್ಯಾತ್ಮ. ಯಾಕಂದ್ರೆ ಮಾಡಿದವ್ರು ಮಾಡ್ಯಾರ ಅಂತ ಹೇಳ್ಬೇಕು. ಯಾಕಂದ್ರೆ ನಾವು ಅನ್ನ ಬಸವನ ನಿಂತು ಮಾತಾಡಕತ್ತೀವಿ, ನೋಡುದಂತ ನಡಿ, ಇಲ್ಲ ಅಂದ್ರೆ ಇದೇ ಜನ್ಮ ಕಡೆ ಅಂತ ಹೇಳ್ತೀವಿ. ಇದೇ ಜನ್ಮ ಕಡೆ ಏನ್ ಬೇಕಾಗಿಲ್ಲ. ಬಹಳ 100 ದಿನ ಇಲಿಯಾಗಿ ಮಾಡೋದಕ್ಕಿಂತ 1 ದಿನ ಹುಲಿಯಾಗಿ ಮಾಡ್ತೀವಿ. 1 ದಿನ ಹುಲಿಯಾಗಿ ಮಾಡಿ ಸಾಕನ್ನೋರು ನಾವು. ಅಂತ ನಮ್ಮ ಅಣ್ಣ ಸಂತೋಷ ಅಣ್ಣ ಅನ್ನೋ ಮಾತನ್ನ ನಾನು ಬಹಳ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಉದಯ ಮನಸ್ಸು. ಇವತ್ತು ಅವರು ಅನೇಕ ಬದಲಾವಣೆಗಳನ್ನ ಇವತ್ತು ತಂದಿದ್ದಾರೆ. ಬಂಧುಗಳೇ, ಸ್ಮಾರ್ಟ್ ಕಾರ್ಡ್ ಅನ್ನ ಕೊಟ್ಟರು. ಇವತ್ತು ಸ್ಮಾರ್ಟ್ ಕಾರ್ಡ್ ಇದ್ದಿದ್ದಿಲ್ಲ. ಇವತ್ತು ಕಾರ್ಮಿಕರಿಗೆ ಅದರ ಸಂಘಟಿತ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಇವತ್ತು ವಿಶೇಷವಾಗಿ ನೇಕಾರರಿಗೆ, ನಾನು ನೇಕಾರರಿಗೆ ಕೂಡ ನಮ್ಮ ಸಚಿವರು ಇವತ್ತು ಎಲ್ಲರಿಗೂ ಕಾರ್ಡ್ ಕೊಡಬೇಕು ಅಂತೇಳಿ ಒಂದು ಮಸೂದೆಯನ್ನ ಸದನದಲ್ಲಿ ತಂದಾಗ ನಾನು ಪ್ರಯತ್ನ ಹೇಳಿದೆ ನಮ್ಮಣ್ಣನಿಗೆ, ಸನ್ಮಾನ್ಯ ಸಚಿವರೇ, ನೀವೆಲ್ಲರಿಗೂ ಕಾರ್ಡ್ ಅನ್ನ ಸ್ಮಾರ್ಟ್ ಕ್ಲಾಸ್ ಕೊಡ್ತಾ ಇದ್ರಿ, ಎಲ್ಲ ಯೋಜನೆಗಳು ಕೊಡ್ತಾ ಇದ್ರಿ, ದಯವಿಟ್ಟು ಅದರಲ್ಲಿ ಇರುವಂತಹ ಅನೇಕ ರಂಗಭೂಮಿ ಕಲಾವಿದರಿಗೂ ಕೂಡ ತಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂದಾಗ ಆ ಒಂದು ಮಸೂದೆಯಲ್ಲಿ ಇವತ್ತು ರಂಗಭೂಮಿ ಕಲಾವಿದರಿಗೂ ಕೂಡ ಇವತ್ತು ಲೇಬರ್ ಕಾರ್ಡ್ ಅನ್ನು ಕೊಡುವಂತ ಕೆಲಸ, ಎಲ್ಲ ನಮ್ಮ ಕಾರ್ಮಿಕರು ಸಿಗುವಂತ ಸವಲತ್ತನ್ನ ಇವತ್ತು ಸಿನಿಮಾ ನಟರಿರ್ಬೋದು, ರಂಗಭೂಮಿ ಕಲಾವಿದರಿರ್ಬೋದು, ಜಾನಪದ ಸಾಹಿತಿಗಳಿರ್ಬೋದು, ಅನೇಕ ಜನ ಲೇಬರ್ ಏನು ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರಿಗೂ ಇವತ್ತು ಸವಲತ್ತನ್ನು ಸಿಗುವಂತ ಕಾರ್ಯವನ್ನು ಮಾಡಿದ್ದು ನಮ್ಮ ಸಂತೋಷ್ ನಾಯಕ್ ಸಾಹೇಬರು. ಆದ ಕಾರಣ ಇವತ್ತೇನು ಅವ್ರಿಗೆ ಎಷ್ಟು ಕೋಟಿ ಅನಂತ ಧನ್ಯವಾದಗಳನ್ನ ಕಾರ್ಮಿಕರ ಪರವಾಗಿ ಹೇಳಿದ್ರು ಕೂಡ ಕಡಿಮೆ. ಯಾಕಂದ್ರೆ ಅಂತ ಒಂದು ಕಾರ್ಯವನ್ನ ಇವತ್ತು ಮಾಡಿದ್ದಾರೆ. ಇವತ್ತೇನು ನಮ್ಮ ಸರ್ ವಿಶ್ವೇಶ್ವರಯ್ಯ ಇವತ್ತು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಒಂದು ಸಂಘಟನೆಯನ್ನು ತಾವು ಹುಟ್ಟಾಕಿದ್ದೀರಿ. ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಈಗಾಗಲೇ 9,481 ಕಾರ್ಮಿಕರು ಇವತ್ತು ಗುರುತಿಸಲ್ಪಟ್ಟಿದೆ. ಅದರಲ್ಲಿ ನಾನಾ ತರ ಕಟ್ಟಡ ಕಾರ್ಮಿಕರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಇವತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ. ಅವ್ರಿಗೆಲ್ಲರಿಗೂ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ನಾನು ಈಗಾಗಲೇ ನೇಕಾರರಿಗೆ, ನಮ್ಮ ಇರುವಂತಹ ನೇಕಾರ ಬಂಧುಗಳಿಗೆ ನಾನು ಹೊಸ ಮಸೂದೆ ಪಾಸ್ ಆದ್ಮೇಲೆ ಸುಮಾರು 545 ಕಾರ್ಡ್ ನಾನು ನೇಕಾರಿಗಾಗಿ ಒಟ್ಟು ಕೊಡಿಸುವಂತ ಕೆಲಸ ಮಾಡಿದ್ದೀವಿ. ಇನ್ನೂ ಬಹಳಷ್ಟು ಜನ ಇದ್ದಾರೆ. ಯಾಕಂದ್ರೆ ಯೋಜನೆ ತಿಳಿದಿಲ್ಲ, ಕೆಲವು ಜನ ತಿಳಿದಿಲ್ಲ. ಪಾಪ ಅವರು ಕೂಲಿ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ. ಆದ್ರೆ ಅವ್ರಿಗೆ ಯೋಜನೆಗಳ ಬಗ್ಗೆ, ಸರ್ಕಾರ ಕೊಡುವಂತ ಯೋಜನೆಗಳ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಸಚಿವರು ಎಳೆಯಾಗಿ ನಿಮಗೆಲ್ಲ ಬೀಚಿಟ್ಟಿದ್ದಾರೆ. ತಾವೆಲ್ಲರೂ ಇದನ್ನು ತಿಳಿಸಿ, ಯಾರು ಕಾಣಿಲ್ಲ, ಯಾರು ದುಡಿತಾರೆ ಅವ್ರಿಗೆ ನ್ಯಾಯವಾಗಿ ಸರ್ಕಾರದ ಸವಲತ್ತುಗಳು ಸಿಗಬೇಕು. ಆ ಸಿಗುವಂತ ಕೆಲಸ ತಾವೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀರಿ. ಮತ್ತು ಈಗಾಗಲೇ ಸಚಿವರು ಅನೇಕ ಮುದ್ದೆಗಳನ್ನ ಇವತ್ತು ಹೊಸದಾದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ 2.5 ವರ್ಷ ಅವರು ಸಚಿವರಾಗಿರ್ತಾರೆ. ಅವರು ಸಚಿವರಾಗಿರೋದ್ರ ಜೊತೆಗೆ ಇನ್ನೂ ಅನೇಕ ಬದಲಾವಣೆಗಳನ್ನು ತರೋದಕ್ಕೆ ಅವರು ಖಂಡಿತವಾಗಿ ಮುಂದಾಗಿದ್ದಾರೆ. ಅದಕ್ಕೆ ಅವ್ರಿಗೆ ನಮ್ಮೆಲ್ಲರ ಬೆಂಬಲ, ನಮ್ಮೆಲ್ಲರ ಶಕ್ತಿ ಅವ್ರ ಜೊತೆಗೆ ಇದೆ ಅನ್ನೋ ಮಾತನ್ನು ಕೂಡ ಈ ವೇದಿಕೆ ಪರವಾಗಿ ನಾನು ಹೇಳ್ತಾ, ಇವತ್ತು ಸಮಯ ಆಗಿದೆ ಬಂಧುಗಳೇ, ಹೆಚ್ಚಿಗೆ ಮಾತಾಡೋದಿಲ್ಲ. ಇನ್ನು ಬಹಳಷ್ಟು ಮಾತಾಡಿದ್ರೆ ಇದು ಬಹಳ ಇರುತ್ತೆ. ನಮ್ಮ ಬೆಂಗಳೂರು ಒಂದಿಷ್ಟು ಮನವಿಗಳನ್ನು ಇಟ್ಟಾನ ಇವತ್ತು ನಮ್ಮ ಅಧ್ಯಕ್ಷ. ಈ ಬೇಡಿಕೆಗಳನ್ನ ಸಚಿವರಿಗೆ ಕೊಡ್ಬೇಕಂದ್ರೆ ನೀವು ಏನ್ ಬೇಡಿಕೆ ಕೊಟ್ಟರು ನಮ್ಮ ಮಣ್ಣ ಇಲ್ಲನ್ನಾಗಿಲ್ಲ. ದೊಡ್ಡ ಹೃದಯ ಇತ್ತು ನಮ್ಮ ಮಣ್ಣು. ಇಷ್ಟು ಸಚಿವರಿಗೆ ಸಿಗತ್ತ ಪುಣ್ಯ ಮಾಡ್ರಿ ನೀವು ಇಲಾಖೆಗೆ. ಅದಕ್ಕೆ ಹೇಳ್ತೀನಿ ನಾನು. ಅದಕ್ಕೆ ಅವ್ರು ಒಂದು ಮಾತು ಹೇಳಿದ್ರೆ, ಈಗ ಇನ್ನೂ ಸ್ವಲ್ಪ ಕಟ್ಟೆನ ಇನ್ನೊಂದು ಮದುವೆ ಮಾಡೋದ ಕಣ್ಣಿ ನೋಡೋಣ ಅಂದ್ರೆ ಅದನ್ನ ನಾನು ಮನೆ ಬಿಟ್ಟು ಹೊರಗೆ ಹಾಕಿಸುವ ಇದು ಗ್ಯಾರಂಟಿ ಆಗೈತೆ. ಯಾಕಂದ್ರೆ ಸ್ವಲ್ಪ ಅಂಗಡಿಗೂ ನಾವು ಇನ್ನೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಹೊಂದ್ಕೊಂಡು ಹೊಂಟಿವೆ. ಮತ್ತೆ ನೀವು ವೇದಿಕೆ ಮೇಲೆ ಇನ್ನೊಂದು ಮದುವೆ ಅಂದ್ರೆ ನಾನು ಏನ್ ಇವತ್ತು ಬಾಗಿಲನ್ನು ಹಾಕ್ತೇನೆ. ಇನ್ನೂ ಮಾಡೋದು ಬೇಡ. ಯಾಕಂದ್ರೆ ನಿಮ್ಮ ತಂಗಿ ಸ್ವಲ್ಪ ಹೊಂದಾಣಿಕೆ ಎಲ್ಲ ಸ್ವಲ್ಪ ದಯವಿಟ್ಟು ನಮ್ಮನ್ನು ಕೈ ಬಿಡ್ತೀವಿ. ಸಂತೋಷವಾಗಲಿ. ಈಗ ಮಾಡ್ತೀವಿ, ನೀವು ಮದುವೆ ಮಾಡ್ತೀರಾ ಅಂದ್ರೆ ಸಂಬಂಧ ಕಿಲ್ಲಿ ಹಾಕ್ತಾರೆ ಒಳಗೆ ಬೇಡ. ಯಾಕಂದ್ರೆ ಅದಕ್ಕೆ ನಮ್ಮ ಅಣ್ಣ ನನ್ನ ಮೇಲೆ ಬಹಳ ಪ್ರೀತಿ. ಯಾಕಂದ್ರೆ ಇವತ್ತಲ್ಲ, ಒಂದು ಮಾತನ್ನು ನೀವು ಹೇಳಬೇಕು. ನನ್ನ ತಮ್ಮನ ಮದುವೆ ಮಾಡಿದೆ 2003 2003
2002ರಲ್ಲಿ ಎಲ್ಲ 3ರಲ್ಲಿ ಅಪ್ಪನ ಜಮೀನ್ದಾರಿ ಮಾಡಿದ್ರು ಅವ್ರು ಆದ್ಮೇಲೆ ಬರೇ ನಾನು ಅಣ್ಣಗೊಂದು ಫೋನ್ ಮಾಡಿದೆ, ನಮ್ಮ ತಮ್ಮನ ಮದುವೆ ಮಾಡ್ತೀನಿ, 100 ಸಾಮೂಹಿಕ ವಿವಾಹ ಕೂಡ ಮಾಡಕತ್ತೀನಿ, ಬಹಳಷ್ಟು ಜನ ಬರ್ತಾರ, ಅಣ್ಣ ನೀವು ಹೆಲಿಕಾಪ್ಟರ್ ತಗೊಂಡು ಬರ್ಬೇಕಂದ್ರ ಸಂತೋಷ್ ನಾಯಕ್ ಸಾಹೇಬ ಸೀದಾ ಹೆಲಿಕಾಪ್ಟರ್ ತಗೊಂಡು ಇಳಕಲ್ಲಾಗ ನಮ್ಮ ಕಾಸ್ಗಳಂತ ಮನುಷ್ಯ ಬರೇ ಒಂದೇ ಫೋನಿಗೆ ಏನು ಸೀದಾ ಬಂದು ನನ್ನ ತಮ್ಮಗ ಅಂಗೀಕಾರ ಹಾಕಿ ಆಶೀರ್ವಾದಂತ ದೊಡ್ಡ ಮನುಷ್ಯ. ಅವರನ್ನ ಈ ಸರ್ಕಾರದಲ್ಲಿ ನಾವು ಸಚಿವರಾಗಿ ಕಾಣೋದಕ್ಕೆ ಬಹಳ ಕಾತುರಾಗಿ ಕಾಯ್ತೀವಿ, ಮುಂದೂ ಕೂಡ ಕಾಯ್ತಾ ಇರ್ತೀವಿ. ಅವ್ರ ಜೊತೆ ಕೆಲಸ ಮಾಡೋದು ಆಸೆ ನನಗೂ ಸಿಗಲಿ ಅಂತ ಹೇಳಿ ಆ ಕುಟುಂಬ ಸೇವೆ ಮಾತನ್ನು ನಾವು ಹೇಳ್ಕೊತಾ ಇದ್ದೀವಿ. ಅದು ಶ್ರೀಯುತ ಮುತ್ತುಂಜ ಕಾದ್ರಿ ಅವರಲ್ಲಿ ಚಿತ್ರದುರ್ಗ ವಿಜಯ ಮಾತುಗಳಲ್ಲಿ ನಾನು ಕೇಳ್ತಾ ಇದ್ದೀನಿ. ಆ ಭಗವಂತನ ಆಶೀರ್ವಾದ ಆಗತ್ತೆ ಅನ್ನೋ ವಿಶ್ವಾಸ ಕೂಡ ನನ್ನಲ್ಲಿ ಐತೆ ಅನ್ನೋ ಮಾತನ್ನ ಹೇಳಿ ಇವತ್ತೇನು ನಮ್ಮ ಮೈಬೂಬ್ ಜನ್ಮದವರು, ನಮ್ಮ ಬಸವರಾಜ್ ಹೊಸೂರವರು, ನಮ್ಮ ಆದಿಮನಿಯವರು ಮತ್ತು ನಮ್ಮ ಹನುಮಂತ ಹೊಸೂರವರು ಈ ಸಂಘಟನೆಯನ್ನ ಚಂದಪ್ಪ ಚಲುವಾಗಿ ನನ್ನ ಆತ್ಮೀಯ ಸ್ನೇಹಿತ ಭಾವ ಈ ಜಗಳದಲ್ಲಿ ಇವರೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಬಹಳ ಚಿಕ್ಕವರಿಂದ ನಮ್ಮ ಜೊತೆಗೆ ಇದ್ದವ್ರು ಸರ್. ಎಲ್ಲರೂ ನಮ್ಮ ಜೊತೆಗೆ ಇದಾರ. ಇವತ್ತು ಒಂದು ಸಂಘಟನೆಯನ್ನು ಕಟ್ಟಿದ್ರಿ. ಈ ಸಂಘಟನೆ ಹೇಗಾಗ್ತದೆ ಅಂದ್ರೆ ಒಂದು ದೊಡ್ಡ ಶಕ್ತಿಯಾಗಿ, ಕಾರ್ಮಿಕರಿಗೆ ಉಸಿರಾಗಿ, ಕಾರ್ಮಿಕರ ಏಳಿಗೆಯಾಗಿ ಈ ಸಂಘಟನೆ ದುಡಿದು ನಿಮ್ಮ ಜೊತೆಗೆ ನನ್ನ ಉಸಿರಿರುವವರೆಗೂ ನಾನು ಕೂಡ ಇರ್ತೀನಿ ಅನ್ನೋ ಒಂದು ಪ್ರಮಾಣವನ್ನು ನಾನು ಈ ವೇದಿಕೆ ಮುಖಾಂತರ ಕಾರಣ ಅದು ಸರ್ಕಾರ ಮಟ್ಟದಲ್ಲಿ ಇರಲಿ, ಡೆಲ್ಲಿ ಮಟ್ಟದಲ್ಲಿ ಇರಲಿ, ಅದರ ಜೊತೆಗೆ ಮಾಡ್ಕೊಂಬರಕ್ಕೆ ನಾವು ಇರ್ತೀವಿ. ನಾವು ಯಾವತ್ತೂ ಅಂಜೋದು ಅವಶ್ಯಕತೆ ಇಲ್ಲ. ನೀವು ಎಲ್ಲರೂ ಕೂಡ ಗಟ್ಟಿಯಾಗಿ ಈ ಸಂಘಟನೆಯನ್ನು ಬೆಳೆಸಿ ಈ ತಾಲೂಕಿನಾದ್ಯಂತ ಎಲ್ಲಿ ಕಾರ್ಮಿಕರಿದ್ದಾರೆ, ಯಾರು ಇದರ ಸದುಪಯೋಗವನ್ನು ಪಡೆದಿಲ್ಲ, ಅವ್ರಿಗೆಲ್ಲರಿಗೂ ಅನುಕೂಲ ಮಾಡುವಂತ ಕೆಲಸ ನೀವು ಮಾಡಬೇಕು ಅನ್ನೋ ಮಾತನ್ನ ಹೇಳಿ ಕೊನೆಯದಾಗಿ ನಮ್ಮನ್ನೆಲ್ಲ ಈ ಬಿಜೆಪಿ ಅವರು ಮಾಡೋರು ಇದ್ದಾರೆ. ಯಾಕಂದ್ರೆ ಬಿಜೆಪಿ ಅವರಿಗೆ ಈ ಕಾರ್ಮಿಕರನ್ನು ನೆನಪಿಲ್ಲ, ರೈತರನ್ನು ನೆನಪಿಲ್ಲ, ಬಡವರನ್ನು ನೆನಪಿಲ್ಲ, ಅಲ್ಪಸಂಖ್ಯಾತರನ್ನು ನೆನಪಿಲ್ಲ, ದಲಿತರನ್ನು ನೆನಪಿಲ್ಲ, ಹಿಂದುಳಿದ ವರ್ಗದವರಂದ್ರೂ ಕೂಡ ನೆನಪಿಲ್ಲ ಅವರಿಗೆ. ಅಂದ್ರ ಅವ್ರ ಆಸೆ ಏನಿರುತ್ತೆ, ಇವತ್ತು ಒಂದು ತಪ್ಪು ದೊಡ್ಡ ಕೆಲಸ ಏನ್ ಮಾಡಿದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಇವತ್ತು ಅವ್ರ ಹೆಸರನ್ನ ತಗೊಂಡಾಕುವಂತ ಕೆಲಸ, ಈ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಅದು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನ ನಾವು ಈ ಮುಖಾಂತರ ಹೇಳ್ಬೇಕಾದ್ರೆ ಇವತ್ತು ನರೇಗಾ ಯೋಜನೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ನಾವು ಹೇಳ್ತಿದ್ದು. ಆ ಯೋಜನೆಯನ್ನ ಇವತ್ತು ಒಂದು ಹೆಸರಿಟ್ಟು ನಾವು ಹೊಸದಾಗಿ ಅವರು ಏನಂತಂದ್ರ ಬಿಬಿಜಿ ರಾಮ್ಜಿ ಅಂತ. ಬಿಬಿಜಿ ರಾಮ್ಜಿ ಯಾಕಪ್ಪ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ಅಲ್ಲ ಕೊಡೋದು ಹೌದಲ್ರಪ್ಪ? ಸ್ವಾತಂತ್ರ್ಯ ತಂದುಕೊಟ್ರು ಯಾರು? ಪುಣ್ಯಪ್ಪ ಮಹಾತ್ಮ ಗಾಂಧೀಜಿಯವರ ಹೆಸರು ಇವ್ರು ಬೇಡ ಇರ್ತಂದ್ರ ಈಗ ನಾವು ನೀವು ಬೇಕೂಡ ಈ ವಿಚಾರ ಮಾಡಿ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಕೊನೆ ಉಸಿರಿದಾಗ ಗುಡಿಸೆ ಗುಂಡಾಕಿದಾಗ ಅವರು ಉಸಿರನ್ನು ಬಿಡುವಾಗ ಏನ್ ಹೇಳಿದ್ರು? ಹೇ ರಾಮ್ ಅಂತ ಹೇಳಿದ್ರು. ಆ ರಾಮ ಬೇಕು, ಈ ಬಿಜೆಪಿ ಅವರು ಬಾಯಲ್ಲಿರೋ ರಾಮ ನಮಗ್ ಬೇಡ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನಾವು ವೇದಿಕೆ ಮುಖಾಂತರ ಹೇಳಬೇಕಾಗಿತ್ತು. ಈಗಾಗಲೇ ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ. ಏನು ನರೇಗಾ ಕಾರ್ಮಿಕರು ಇವತ್ತು ಅವ್ರಿಗೆ ಅನ್ಯಾಯವನ್ನು ಮಾಡಿದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಮಹಾತ್ಮ ಗಾಂಧೀಜಿ ಅವರ ಹೆಸರೇ ಬೇಕು ಅಂತೇಳಿ. ಯಾಕಂದ್ರೆ ಹಳ್ಳಿಗಳನ್ನ ಇವತ್ತು ಗ್ರಾಮವನ್ನ ಗ್ರಾಮ ಸ್ವಚ್ಛ ಆಗ್ಬೇಕಂತ ಕನಸನ್ನು ಕಂಡಂತ ಪುಣ್ಯಾತ್ಮ ಯಾರಂತ್ರ ಅದು ಮಹಾತ್ಮ ಗಾಂಧೀಜಿ ಅವರು. ಅದಕ್ಕೆ ನಮ್ಮ ಸರ್ಕಾರ 2010ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದು ಇವತ್ತು ನಮ್ಮ ಹಳ್ಳಿಗಾರದಲ್ಲಿ ನಗರ ಪ್ರದೇಶದಲ್ಲಿರುವಂತಹ ಏನು ಕೂಲಿ ಕಾರ್ಮಿಕರಿಗೆ ಇವತ್ತು ನ್ಯಾಯವನ್ನು ಕೊಟ್ಟಿತ್ತು. ಕಡ್ಡಾಯವಾಗಿ 100 ದಿವಸಗಳ ಕಾಲ ಕೆಲಸ ಕೊಡಿಸುವಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದು, ನಮ್ಮ ಸರ್ಕಾರ ಮಾಡಿದ್ದು, ಇಂದಿನ ಸರ್ಕಾರ ಕೇಂದ್ರ ಸರ್ಕಾರ. ಆದ್ರೆ ಇವರು ಆ ಕಾರ್ಮಿಕರ ಹೊಟ್ಟೆ ಮೇಲೆ ಇವತ್ತು ಬೆಲೆ ಕೊಡುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಧಿಕ್ಕಾರವನ್ನು ತಿಳಿಸಿ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಅಲ್ಲಿ ಇಡೋವರೆಗೂ ನಾವು ಬಿಡೋದಿಲ್ಲ
ಇಲ್ಲ ಅನ್ನೋ ಮಾತನ್ನ ಗಟ್ಟಿಯಾಗಿ ಕಾರ್ಮಿಕರ ಪರವಾಗಿ ನಾವು ಧ್ವನಿಯನ್ನು ಎತ್ತಿವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಲ್ಲಿ ಆಗಮಿಸಿ ಬೆಳಗ್ಗೆ 12 ಗಂಟೆ ಹತ್ರ ಇಷ್ಟೊತ್ತವರೆಗೆ ಕಾಯ್ಬೇಡಿ. ನಿಮ್ಮ ತಾಯಿಯಂದಿರಿರ್ಬೋದು, ನಮ್ಮ ಹಿರಿಯರು, ಅನೇಕ ಯುವಕರು ಏನು ಇವತ್ತು ಒಂದು ತಾಳ್ಮೆ ಅಂತ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಇವತ್ತು ಮತಕ್ಷೇತ್ರದ ಶಾಸಕರಾಗಿ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾರ್ಮಿಕ.